ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ನಮ್ಮ ವಿಡಿಯೋ ಏನಂದರೆ, ಸ್ವಲ್ಪ ಗಾರ್ಡನ್ನಲ್ಲಿ ಇವಾಗ ನಾವು ದಾಸವಾಳ ಗಿಡಗಳೆಲ್ಲ ತಂದ್ಕೊತಾ ಇರ್ತೀವಿ. ತಂದ ಮೇಲೆ ಏನಕ್ಕೋ ಸಡನ್ನಾಗಿ ಸತ್ತೋಗ್ತವೆ. ಸ್ವಲ್ಪ ದಿನ ಚೆನ್ನಾಗೇ ಇರ್ತವೆ, ಮತ್ತು ಸಡನ್ನಾಗಿ ಸತ್ತೋಗೋದು. ಎಷ್ಟೇ ಸಲ ತಂದ್ರೂ ಅಲ್ಲಿ ಚೆನ್ನಾಗೇ ಇರ್ತವೆ ನೋಡ್ಕೊತಾ ಇರುವಾಗ, ಬಟ್ ತಂದ ಮೇಲೆ ನಾವು ರಿಪೋರ್ಟ್ ಮಾಡ್ಕೊಂಡು ಸ್ವಲ್ಪ ದಿನಕ್ಕೆ, 1 ವರ್ಷಕ್ಕೆ, 6 ತಿಂಗಳಿಗೆ ಸತ್ತೋಗ್ತವೆ. ಅದು ಸತ್ತೋಗೋಕ್ಕೆ ಏನು ಕಾರಣ, ಅದಕ್ಕೆ ಏನು ಮಾಡಬೇಕು, ಏನು ಮಾಡಿದ್ರೆ ಸಾಯಲ್ಲ, ಅದು ಇವತ್ತಿನ ನಮ್ಮ ವಿಡಿಯೋ. ದಾಸವಾಳ ಗಿಡದ ರಿಪೋರ್ಟ್ ಮಾಡೋವಾಗಲೇ ಹುಷಾರಾಗಿರ್ಬೇಕು ನಾವು. ನಾಟಿ ದಾಸವಾಳಗಳೇನು ಪರವಾಗಿಲ್ಲ, ಅವು ಹಂಗೆ ಚೆನ್ನಾಗಿ ಬಂದುಬಿಡ್ತವೆ, ಅದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಈ ಥರ ನಾವು ಹೈಬ್ರಿಡ್ ಕಲರ್ಸ್ ತಂದ್ಕೊಂಡಾಗ ನಮಗೆ ಈ ಥರ ಪ್ರಾಬ್ಲಮ್ ಬರುತ್ತೆ. ನೋಡ್ಕೊಬೇಕು ನಾವು ಕ್ಲೀನಾಗೆ, ತಂದಿದ ತಕ್ಷಣ ನೋಡ್ಕೊಬೇಕು. ಅದರಲ್ಲಿ ತೋರಿಸ್ತೀನಿ ಏನು ಪ್ರಾಬ್ಲಮ್ ಇರುತ್ತೆ ಅಂತ. ಈ ಥರ ತಂದ್ಕೊಂಡೆ ನಾನಿದು ಆರೆಂಜ್ ಕಲರ್ ಡಬಲ್ ಪೆಟಲ್ ದಾಸವಾಳ. ಇದು ಲಾಲ್ಬಾಗಿಗೆ ಹೋಗಿದ್ದೆ ಅಂದೆ ಅಲ್ಲ, ಅಲ್ಲಿಂದ ತಂದಿದ್ದ ಗಿಡನೇ ಇದು. ಏನಕ್ಕೆ ಇದು ಸ್ಪೆಷಲಾಗಿ ಇವಾಗ ಮತ್ತೆ ತೋರಿಸ್ತಾ ಇದ್ದೀನಿ ಇದನ್ನು ಅಂದರೆ, ನೋಡಿ ಮಣ್ಣೆಲ್ಲ ಚೆನ್ನಾಗೇ ಇರುತ್ತೆ, ಮೇಲ್ಗಡೆಗೆ ಏನೂ ಗೊತ್ತಾಗಲ್ಲ ನಮಗೆ. ನಾವು ಚೆನ್ನಾಗೇ ಇದೆಯಲ್ವ ಮಣ್ಣು ಎಲ್ಲ ಚೆನ್ನಾಗಿದೆಯಲ್ವ ಅಂತ ರಿಪೋರ್ಟ್ ಮಾಡ್ಕೊತೀವಿ. ಬಟ್ ಅಲ್ಲೊಂದು ಬುಟ್ಟಿ ಥರ ಇರುತ್ತೆ ನೋಡಿ, ಅಲ್ಲಿ ಅದನ್ನು ತೆಗ್ದಿಲ್ಲ ಅಂದರೆ ನಾವು, ಆ ಬುಟ್ಟಿ ಪ್ಲ್ಯಾಸ್ಟಿಕ್ಕಿಂದದು, ಅದರಿಂದ ಬೇರು ಹೊರಗೆ ಬರೋಕ್ಕಾಗ್ದಿರ ಸತ್ತೋಗುತ್ತೆ ಗಿಡ ಒಂದು ಸ್ವಲ್ಪ ದಿನ ಆದಮೇಲೆ ಸತ್ತೋಗುತ್ತೆ. ಹಾಗಾಗಿ ಏನಕ್ಕೆ ಪ್ರಾಬ್ಲಮ್ ಅಂದ್ಕೊಂಡ್ರೆ ಹಾಗೆ, ಬೇರೆ ಅದರಿಂದ ಹೊರಗೆ ಬರೋಕ್ಕಾಗಲ್ಲ ಅದಕ್ಕೆ. ಸೊ ಬೇರೆ ಡೆವಲಪ್ ಆಗ್ದಿರ ಗಿಡ ಸತ್ತೋಗುತ್ತೆ. ನಾವು ಅದನ್ನು ಕ್ಲೀನಾಗಿ ತೆಕ್ಕೊಬೇಕು. ಫಸ್ಟ್ ತಂದಿದ ತಕ್ಷಣ ನೋಡ್ಕೊಬೇಕು, ಮೇಲ್ಗಡೆ ಒಂದು ಬೆರಳು ಕ್ಲೀನಾಗಿ ಒಳಗಡೆಗೆ ಹಾಕಿ ತೆಗ್ದು ನೋಡಿದ್ರೆ, ಮಣ್ಣ ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ ನಮಗೆ, ಅಲ್ಲಿ ಬುಟ್ಟಿ ಇದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ. ಸೊ ಕ್ಲೀನಾಗಿ ನಾವು ತೆಕ್ಕೊಂಡು, ಈ ಥರ ಬೇರು ತುಂಬ ಡಿಸ್ಟರ್ಬ್ ಮಾಡಬಾರ್ದು ನಾವು. ಸ್ವಲ್ಪ ಕ್ಲೀನಾಗಿ ಮೆತ್ತಕ್ಕೆ, ನನಗೆ ಒಂದು ಕೈಯಲ್ಲಿ ಕ್ಯಾಮ್ರಾ ಇಟ್ಕೊಂಡು, ಒಂದು ಕೈಯಲ್ಲಿ ಫೋನ್ ಇಟ್ಕೊಂಡು ಒಂದು ಕಡೆ ತೆಗಿಯೋಕ್ಕಾಗಿಲ್ಲ. ಸೊ ಆಮೇಲೆ ನಮ್ಮ ಅಕ್ಕನ ಹೆಲ್ಪ್ ತೊಗೊಂಡೆ, ಅವ್ರು ವೀಡಿಯೋ ಮಾಡೋದಕ್ಕೆ. ಇಲ್ಲಿವರೆಗೂ ತೆಗೆದು ಬಟ್ ಕಟ್ ಮಾಡೋಕ್ಕೆಲ್ಲ ನಮ್ಗೆ ಒಂದು ಕೈಯಲ್ಲಿ ಇಟ್ಕೊಂಡು ಒಂದು ಕೈಯಲ್ಲಿ ಮಾಡೋಕ್ಕಾಗಲ್ಲ, ಯಾಕಂದರೆ ಎರಡೂ ಕೈ ಯೂಸ್ ಆಗುತ್ತೆ ನಮಗೆ ಇದಕ್ಕೆ. ಮಣ್ಣಿನ ಕೆಲಸ ಯಾವುದೇ ಆಗಲಿ ನಮಗೆ ಒಂದು ಕೈಯಲ್ಲಿ ಮಾಡಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ. ಸೊ ಇವಾಗ ಯಾರಾದರೂ ಚಾನಲ್ ನೋಡ್ತಾ ಇರೋರು ಉಪಯೋಗ ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ತುಂಬ ನಿಯರ್ ಆಗಿದ್ದೀವಿ 500 ಸಬ್ಸ್ಕ್ರೈಬರ್ಸ್ಗೆ. ಸೊ ಇನ್ನೊಂದು 5 ಸಬ್ಸ್ಕ್ರೈಬರ್ಸ್ ಆದರೆ ನಮಗೆ 500 ಸಬ್ಸ್ಕ್ರೈಬರ್ಸ್ ಆಗುತ್ತೆ. ಅದಕ್ಕೆ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಸಪೋರ್ಟ್ ಮಾಡ್ತಾ ಇರೋಂಗೆ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ತುಂಬ ಥ್ಯಾಂಕ್ಸ್. ಆಮೇಲೆ ಮಾಡ್ಕೊಬೇಕು ಅಂದ್ಕೊಳ್ಳೋರ್ಗೂ ಥ್ಯಾಂಕ್ಸ್. ಸೊ ನೋಡಿ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಗಾರ್ಡ್ನಿಂಗ್ ಟಿಪ್ಸ್ ನಿಮಗೆ ಏನೇ ಬೇಕಂದ್ರೂ, ಲೈಕ್ ನಿಮಗೇನಾದರೂ ಡೌಟ್ ಇದ್ದರೆ ನೀವು ಕಾಮೆಂಟಲ್ಲಿ ಹೇಳಿದ್ರೆ ನಾನು ಆ ವಿಡಿಯೋ ಮಾಡಾಕ್ತೀನಿ. ಯಾಕಂದರೆ ಇವಾಗ ನಮಗೂ ನಿಮಗೇನು ಡೌಟ್ ಇದೆ ಅಂತ ಗೊತ್ತಾಗಲ್ಲ. ನಿಮಗೆ ಡೌಟ್ ಇರೋದು ಕಾಮೆಂಟಲ್ಲಿ ಹಾಕಿದ್ರೆ ನಾವು ವಿಡಿಯೋ ಮಾಡಿ ಹಾಕ್ತೀವಿ. ಸೊ ಅದರಿಂದ ನಮಗೂ ಈಸಿ ಆಗುತ್ತೆ, ನಿಮಗೂ ಈಸಿ ಆಗುತ್ತೆ. ಆಮೇಲೆ ಈ ಥರ ನೋಡಿ, ಬೇರೆ ಆ ಥರ ಸುತ್ತಕೊಂಡು ಮೇಲಿಂದ ಬಂದುಬಿಟ್ಟಿದೆ ಅಂತ. ಬಟ್ ಇದು ಬೆಟರು. ನನಗೆ ಇನ್ನೊಂದು ಗಿಡ ಮುಂಚೆ ತಂದಿದ್ದ ಗಿಡ ಫುಲ್ಲು ಸುತ್ಕೊಂಡ್ಬಿಟ್ಟಿತ್ತು. ಬಟ್ ಇದು ಬೆಟರು, ಸ್ವಲ್ಪ ಈಸಿನೇ ಆಯಿತು. ಯಾಕಂದರೆ ಒಂದೇ ಬೇರು ಮೇಲಿಂದ ಬಂದಿದ್ದರಿಂದ ಈಸಿಯಾಗಿ ಕಟ್ ಮಾಡೋಕ್ಕಾಯ್ತು ನನಗೆ. ಈ ಥರ ತೆಗೆದ್ಮೇಲೆ ನೀರಲ್ಲಿ ಹಾಕ್ಕೊಂಬಿಡಿ. ಒಂದು 10 ನಿಮಿಷ ಸಾಕಾಗಿತ್ತು ಇದಕ್ಕೆ, ಯಾಕಂದರೆ ಮಣ್ಣು ಸ್ವಲ್ಪ ಡ್ರೈ ಮಾಡ್ಕೊಂಡಿದ್ದರಿಂದ ಮಣ್ಣು ತುಂಬ ನಿಂತಿಲ್ಲ ಅಲ್ಲಿ. ಆ ಥರ ಒಂದು 10 ನಿಮಿಷ ಬಿಟ್ಕೊಂಡು ಎತ್ತಿದರೆ ನೋಡಿ, ಕ್ಲೀನಾಗಿ ಮಣ್ಣೆಲ್ಲ ಹೊರಟೋಗಿ ಬರೀ ಬೇರು ಮಾತ್ರ ಉಳ್ಕೊತು. ಬೇರು ಉಳ್ಕೊಂಡಾಗ ಇವಾಗ ಇದನ್ನು ಆ ಬುಟ್ಟಿಯಿಂದ ನೀವೇ ನೋಡಿ, ಪ್ಲ್ಯಾಸ್ಟಿಕ್ ಬುಟ್ಟಿ ಅಲ್ವಾ, ಅದು ವಾಪಸ್ ಬರೋಕ್ಕಾಗಲ್ಲ ಬೇರು, ಅದಕ್ಕೆ ಸತ್ತೋಗ್ತಾ ಇರುತ್ತೆ ಗಿಡ. ಈ ಥರ ಕ್ಲೀನಾಗಿ ಒಂದು ನಾನು ಕಟ್ಟರ್ ಯೂಸ್ ಮಾಡಿದ್ದೀನಿ, ಚಿಕ್ಕ ಕಟ್ಟರ್, ಬಟ್ಟೆ ಹೊಲಿಯೋ ಕಟ್ಟರ್ ಅದು. ಸೊ ಅದನ್ನು ಯೂಸ್ ಮಾಡ್ಕೊಂಡು ಕಟ್ ಮಾಡಿದ್ದೀನಿ. ಬ್ಲೇಡಿಂದನೂ ಕಟ್ ಮಾಡ್ಕೊಬೋದು. ಬ್ಲೇಡಿಂದ ಅಂದರೆ ಒಂದು ಸ್ವಲ್ಪ ಹುಷಾರಾಗಿ ಕಟ್ ಮಾಡಬೇಕು. ಕಟ್ಟರು ಅಥವಾ ಶಾರ್ಪಾಗಿರೋ ಸಿಝರ್ ಇದ್ದರೆ ಒಳ್ಳೆಯದು. ಈ ಥರ ಕ್ಲೀನಾಗಿ ಒಂದೊಂದಾಗೆ ಕಟ್ ಮಾಡಿ ತೆಗಿಯೋಕ್ಕಾಗುತ್ತೆ. ತೆಗೆದ್ರೇ ಅದು ಗಿಡ ಬದುಕೋದು. ನಾವು ಒಂದು ಕಡೆ ಕಟ್ ಮಾಡಿ ತೆಗೆದ್ಬಿಟ್ಟು ಈ ಕಡೆಯಿಂದ ಬರಲಿ ಬಿಡು ಬೇರು, ನಾವು ಒಂದು ಕಡೆ ಕಟ್ ಮಾಡೋದಲ್ಲ ಅಂದರೆ ಆಗಲ್ಲ. ಯಾಕಂದರೆ ಅದು ನೆಟ್ಟಾಗಿರುತ್ತೆ. ಹಾಗಾಗಿ ಯಾವ ಸಂದಿಯಿಂದ ಹೋಗುತ್ತೆ ಅಂತ ಗೊತ್ತಾಗಲ್ಲ ಬೇರು ನಮಗೆ. ನಾವು ಎಷ್ಟೊಂದು ಜನ ಕೇಳಿದ್ದಾರೆ ನನಗೆ, ಈ ಥರ ತಂದ್ಕೊಂಡ್ಮೇಲೆ ಸತ್ತೋಗುತ್ತೆ ಹೆಂಗೆ ಅಂತ. ಸೊ ಇದು ತುಂಬ ಕಾರಣ ಆಗಿರುತ್ತೆ. ದಾಸವಾಳಗಳಿಗೆ ಇದು ಕಾರಣ ಆದರೆ, ಫ್ರೂಟ್ ಪ್ಲ್ಯಾಂಟ್ಸಿಗೆ ಜೇಡಿ ಮಣ್ಣು ಕಾರಣ. ಅದನ್ನು ವಿಡಿಯೋ ಮಾಡಿ ಹಾಕಿದ್ದೀನಿ, ನೋಡ್ಬೋದು ನೀವು. ನನ್ನ ಚಾನಲಲ್ಲಿದೆ, ಅದು ನೋಡ್ಬೋದು. ಸಪೋರ್ಟ್ ಆಗಿಲ್ಲ ರಿಪೋರ್ಟಿಂಗ್ ಅಂತ, ಅದರಲ್ಲಿ ಗೊತ್ತಾಗುತ್ತೆ ನಿಮಗೆ ಯಾವ ಥರ ಇರುತ್ತೆ, ಏನಕ್ಕೆ ಸತ್ತೋಗುತ್ತೆ ಹಣ್ಣಿನ ಗಿಡ ಅಂತ.
ಲೈಕ್ ನೆಲದಲ್ಲಿ ಹಾಕ್ಕೊಂಡ್ರೆ ಹಣ್ಣಿನ ಗಿಡ ಅಷ್ಟೊಂದೇನು ಗೊತ್ತಾಗಲ್ಲ, ಯಾಕಂದ್ರೆ ನಾವು ಪಾಟಲ್ಲಿ ಬೆಳೆಸೋದ್ರಿಂದ ಈ ಥರ ಎಲ್ಲ ಕ್ಲೀನಾಗಿ ಮಾಡ್ಕೊಂಡ್ರೇ ಬೆಟರ್. ಈ ದಾಸವಾಳ ಗಿಡಗಳಂತೂ ಈ ಥರ ತಂದ್ಬಿಟ್ಟು ನೆಲದಲ್ಲಿ ಹಾಕ್ಕೊಂಡ್ರೆ ಸತ್ತೋಗುತ್ತೆ. ನಮಗೆ ಯಾವುದ್ರಲ್ಲೇ ಆಗಲಿ ಈ ಥರ ನೋಡ್ಕೊಂಡು ತೆಕ್ಕೊಂಡ್ರೆ ಒಳ್ಳೆಯದು. ಎಷ್ಟೊಂದು ಗಿಡ ನನ್ನ ಹತ್ರನೂ ಸ್ಟಾರ್ಟಿಂಗಲ್ಲಿ ಗೊತ್ತಿಲ್ದಿರ ತಂದು 2-3 ಗಿಡ ಹೋಗಿದೆ. ಒಂದು ಯೆಲ್ಲೋ ಕಲರ್ ದೊಡ್ಡ ಹೂವು ಬಿಡ್ತಿತ್ತು ದಾಸವಾಳ, ಅದು ಹೋಯ್ತು. ಆಮೇಲೆ ಆರೆಂಜ್ ಕಲರ್ ಒಂದು ಹೋಯ್ತು. ಇದು ಆರೆಂಜ್ ಡಬಲ್ ಪೆಟಲ್, ಆರೆಂಜ್ ಸಿಂಗಲ್ ಪೆಟಲ್ ಇತ್ತು, ಅದು ಹೊರ್ಟೋಯ್ತು. ಈ ಥರ ನಮಗೆ ಗೊತ್ತಾಗ್ದಿರ ಮಾಡ್ಕೊತೀವಲ್ಲ ಸ್ಟಾರ್ಟಿಂಗಲ್ಲಿ, ಅದಕ್ಕಂತ ತೋರಿಸ್ತಾ ಇದ್ದೀನಿ. ಈ ಥರ ಕ್ಲೀನಾಗಿ ತೆಕ್ಕೊಂಡು ರೀಪಾಟ್ ಮಾಡ್ಕೊಳ್ಳಿ. ರೀಪಾಟ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಎಪ್ಸಮ್ ಸಾಲ್ಟ್ ಹಾಕ್ಕೊಂಡು ಬಿಟ್ಬಿಡಿ. ಅಂದರೆ ಗಿಡ ಸೆಟ್ ಆಗೋಕ್ಕೆ ತುಂಬ ಟೈಮ್ ತೊಗೊಳ್ಳಿ. ಬಟ್ ನಮಗೆ ಸೆಟ್ ಆಗೋದ್ರೆ ಒಂದ್ಸಲಿ, ಆಮೇಲೆ ಗಿಡ ಸಾಯೋ ಚಾನ್ಸೇ ಇರೋಲ್ಲ. ಸಾಯೋದೇ ಇಲ್ಲ ಗಿಡ, ನೀವು ಸೆಟ್ ಆಗೋವರೆಗೂ ಅಲ್ಲ, ಸಾಯೋದೇ ಇಲ್ಲ ಗಿಡ, ಸೆಟ್ ಆಗೇ ಆಗುತ್ತೆ. ಆಲ್ಮೋಸ್ಟ್ 99% ಸೆಟ್ ಆಗುತ್ತೆ. ನಾವು ಸಮ್ಮರಲ್ಲಿ ತಂದು ಮಾಡಿಕೊಂಡ್ರೆ ಸೆಟ್ ಆಗೋದು ಕಷ್ಟ ಅಷ್ಟೇ. ಈ ಸೀಸನಲ್ಲೆಲ್ಲ ಸೆಟ್ ಆಗೋಗುತ್ತೆ ಕ್ಲೀನಾಗಿ. ಈ ಥರ ಕ್ಲೀನಾಗಿ ಹಾಕ್ಕೊಂಡು ನಾನು ರೀಪಾಟ್ ಮಾಡ್ಕೊಂಡ್ಮೇಲೆ ಆ ಮೊಗ್ಗಳೆಲ್ಲ ಉದುರೋಗಿತ್ತು. ಇನ್ನೂ ಸೆಟ್ ಆಗಿಲ್ಲ ಗಿಡ. ಇವಾಗ ಆಗ್ತಾ ಇರೋ ಅಷ್ಟೊತ್ತಿಗೆ ಒಂದು 10 ಡೇಸ್ ಆಯ್ತು, ಇನ್ನೂ ಸೆಟ್ ಆಗಿಲ್ಲ. ಸೆಟ್ ಆಗುತ್ತೆ. ಈ ಥರ ರೀಪಾಟ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿ ಇಷ್ಟ ಆದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಅಂದರೆ ಕಮೆಂಟಲ್ಲಿ ಹೇಳಿ ನಿಮಗೇನು ಡೌಟ್ ಇದ್ರೂ ನಾನು ತಿಳಿಸ್ಕೊಡ್ತೀನಿ. ನನಗೆ ಗೊತ್ತಿದ್ದರೆ ನಾನು ತಿಳಿಸ್ಕೊಡ್ತೀನಿ, ಗೊತ್ತಿಲ್ಲ ಅಂದ್ರೂ ಕೇಳಿ ತಿಳಿಸ್ಕೊಡ್ತೀನಿ.